IT ಸೆಕ್ಟರ್ ಅಲ್ಲಿ ಹಗಲು ರಾತ್ರಿ ಮತ್ತೆ ಮತ್ತೆ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇರೋದು ದೊಡ್ಡ ಸ್ಟ್ರೆಸ್. ನಾನ್ ಎಷ್ಟೇ ಎಫರ್ಟ್ ಹಾಕಿದ್ರು ನನ್ನಿಂದ ಸ್ವಲ್ಪನೂ ಸೇವಿಂಗ್ಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನನ್ನ ನಿದ್ದೆನ ಕಳ್ಕೊಂಡು ಸಂತೋಷನ ಕಳ್ಕೊಂಡು ನಾನ್ ಏನ್ ಸಾಧಿಸ್ದೆ? ನನ್ಗಿಷ್ಟ ಆಗಿರೋ ಒಂದ್ ವಸ್ತುನು ತಗೊಳಕ್ಕಾಗಿಲ್ಲ. ನನ್ಗಿಷ್ಟವಾಗಿರೋ ವಸ್ತುನ ನೋಡ್ತಿದ್ದೆ, ಆದ್ರೆ ಅದನ್ನ ತಗೊಳಕ್ ಆಗ್ತಿರ್ಲಿಲ್ಲ. ದುಡ್ಡು ನನ್ನ ಹತ್ರ ಇರ್ತಿರ್ಲಿಲ್ಲ, ಅದಕ್ಕೆ ಸೇವಿಂಗ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ನನ್ನ ಹತ್ರ ಇದ್ದಿದ್ದೆಲ್ಲ ಫುಲ್ಲು ಡಿಪ್ರೆಷನ್, ನಂಬಿಕೆ ಇಲ್ದೆ, ನನ್ನ ಜೀವನದಲ್ಲಿ ಮುಂದೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲದೆ ನಾನಿದ್ದೆ. ಈ ಡಿಪ್ರೆಷನ್ ಮತ್ತೆ ಚಿಂತೆಯಲ್ಲಿರುವಾಗ ಯಾವ ನಂಬಿಕೆ ಇರ್ಲಿಲ್ಲ, ಯಾರನ್ನೂ ನಂಬ್ತಿರ್ಲಿಲ್ಲ, ಯಾಕೆ ನನ್ನೂ ನಂಬ್ತಿರ್ಲಿಲ್ಲ. ಆಗ ನನಗ್ ಪೂರ್ತಿ ದೇವ್ರ ನಂಬಿಕೆ ಬರಕ್ ಶುರು ಆಯ್ತು. ಆ ಸಮಯದಲ್ಲೇ ನನಗೆ ಈ ಶಿವಾರಾಧನೆ ಕಿಟ್ ಬಗ್ಗೆ ತಿಳಿದು ಬಂತು. ಈ ಕಿಟ್ ನಮ್ಮ ಮನೆಗ್ ಯಾವಾಗ ಬಂತೋ ಫಸ್ಟ್ ಗೇರ್ ಅಲ್ಲಿ ಇದ್ದ ನನ್ನ ಲೈಫ್ 5th ಗೇರ್ ಹೋಗೋದಕ್ ಶುರು ಆಯ್ತು. ಶಿವನ ಕೃಪೆಯಿಂದ ನನ್ನ ವರ್ಕ್ ಅಲ್ಲಿ ಫುಲ್ ಫೋಕಸ್ ಮಾಡಕ್ ಆಗ್ತಿದೆ. ಸಾಕಷ್ಟು ಜಾಬ್ ಆಪರ್ಚುನಿಟೀಸ್ ನನ್ನ ಹುಡ್ಕೊಂಡ್ ಬರ್ತಿದೆ. ತುಂಬಾ ಮುಖ್ಯವಾಗಿ ಈಗ ನಾನು ನೆಮ್ಮದಿಯಾಗಿ ಸ್ಟ್ರೆಸ್ ಫ್ರೀ ಆಗಿ ಫೀಲ್ ಆಗ್ತಿದ್ದೀನಿ. ನನ್ನೊಳಗೆ ಯಾವ್ದೋ ಹೊಸ ದೈವ ಶಕ್ತಿ ಬಂದಿದೆ ಅನ್ಸ್ತಿದೆ. ಈಗ ನಾನು ಕೈ ತುಂಬಾ ದುಡಿತೀನಿ, ನನ್ಗಿಷ್ಟವಾದ ವಸ್ತುನ ತಗೊಂತೀನಿ, ನಾನ್ ಎಲ್ಲರ ಮುಂದೆ ಈಗ ತಲೆ ಎತ್ತಿ ಬದುಕ್ತಿದ್ದೀನಿ. ಈ ಶಿವಾರಾಧನೆ ಕಿಟ್ಗೆ ನಾನ್ ಯಾವಾಗ್ಲೂ ಋಣಿಯಾಗಿರ್ತೀನಿ. ಈ ಕಾಲಘಟ್ಟದಲ್ಲಿ ಒಂದೊಂದು ಕುಟುಂಬದಲ್ಲೂ ಪ್ರತಿದಿನ ಸಮಸ್ಯೆ ಇದ್ದೇ ಇರುತ್ತೆ. ನಮ್ಮ ಸಮಾಜದಲ್ಲಿ ಒಂದು ಸಮಸ್ಯೆ ಇದೆ, ಅದೇನಂದ್ರೆ ಭೋಗ ವಸ್ತುಗಳ ಅಳತೆ. ಅಂದ್ರೆ ನಾವು ನೆಮ್ಮದಿಯಾಗಿ ಬಾಳೋದಕ್ಕೂ ಕೂಡ ಒಂದು ಅಂತಸ್ತು ಬೇಕಾಗುತ್ತೆ. ಆ ಅಂತಸ್ತು ಇಲ್ಲ ಅಂದ್ರೆ ಸಮಾಜ ನೋಡೋ ದೃಷ್ಟಿ ತುಂಬಾ ಕೀಳಾಗಿರುತ್ತೆ. ನಾವು ರಾತ್ರಿ ಹೊತ್ತು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಈ ಅಂತಸ್ತನ್ನ ಪಡ್ಕೊಳ್ಳೋದಕ್ಕೆ ಅಂತ ನಾವು ಓಡೋ ಓಟ ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಲ್ಲೋದೇ ಇಲ್ಲ. ಹೀಗೆ ನಾವು ಓಡ್ತಾನೆ ಇದ್ರೆ ನಮ್ಗೇನಾದ್ರೂ ಫಲ ಸಿಗುತ್ತಾ? ನಾವು ಯಾರಿಗೋಸ್ಕರ ಓಡ್ತೀವೋ ಒಂದು ಘಟ್ಟದಲ್ಲಿ ನಾವು ಅವರನ್ನೇ ಕಳ್ಕೋಬೇಕಾಗತ್ತೆ. ಹೀಗೆ ಹಣಕ್ಕೋಸ್ಕರ, ಕೆಲ್ಸಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಅಂತಸ್ತಿಗೋಸ್ಕರ ಸದಾಕಾಲ ಓಡ್ತಾನೆ ಇದ್ರೆ ಕೊನೆಗೆ ಏನಾಗುತ್ತೆ? ನಾವು ಸುಸ್ತಾಗಿ ಕೆಳಗ್ ಬೀಳ್ತೀವಿ ಅಷ್ಟೇ. ವೀಕ್ಷಕರೇ, ನಾನ್ ನಿಮ್ ಹತ್ರ ಒಂದೇ ಕೇಳ್ಕೊಳ್ಳೋದು, ದೈವಶಕ್ತಿ ದೇವ್ರು ಇಲ್ದೇನೆ ನಾವು ಜೀವನ ನಡೆಸೋದಕ್ಕಾಗತ್ತಾ? ಈ ಜೀವನದ ಓಟದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ಆದ್ರೆ ಶಿವಾರಾಧನೆ ಕಿಟ್ ಎಲ್ಲವನ್ನೂ ಸಾಧ್ಯ ಮಾಡುತ್ತೆ. ಅದಕ್ಕೆ ಅಂತಾನೆ ನಿಮ್ ಹತ್ರ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ. ಈ ಶಿವಾರಾಧನೆ ಕಿಟ್ ಅನ್ನ ತಗೊಂಡು ನೀವು ಉಪಯೋಗಿಸಿದ್ರೆ ಆ ಪರಮೇಶ್ವರನ ಕೃಪೆ ನಿಮ್ಮ ಜೊತೆ ಇರೋದ್ರಿಂದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ದೂರ ಹೋಗ್ಬಿಡುತ್ತೆ. ಆ ಶಿವನ ಹತ್ರ ನಿತ್ಯ ನೀವು ಮರೆಯದೇನೆ ಆ ಶಿವಾರಾಧನೆ ಕಿಟ್ ಅನ್ನ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆತ್ಮಶಕ್ತಿ ಬೆಳೆದು ಕಷ್ಟಗಳನ್ನು ಮೆಟ್ಟಿ ನಿಮ್ಮ ಅವಶ್ಯಕತೆಗಳನ್ನ, ಆಸೆಗಳನ್ನ, ಹಣ ಎಲ್ಲವನ್ನೂ ಖಂಡಿತವಾಗ್ಲೂ. ಜೀವನದಲ್ಲಿ ಬರೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಷ್ಟ ಆಗಿದ್ಯಾ? ತನ್ನ ಭಕ್ತನಾದ ಮಾರ್ಕಂಡೇಯನಿಗೆ ಒಂದು ಸಮಸ್ಯೆ ಅನ್ನೋದನ್ನ ತನ್ನ ತ್ರಿಶೂಲದಿಂದ ಚುಚ್ಚಿ ಯಮನನ್ನೇ ಮೀರಿಸಿ ಮಾರ್ಕಂಡೇಯನಿಗೆ ಜೀವನವನ್ನ ಮರಳಿಸಿ ತಂದವರು ಎಲ್ಲಾ ಬಲ್ಲ ಆ ಭಗವಂತ ಪರಶಿವ. ಅವರ ಆಶೀರ್ವಾದದಿಂದ ಸೃಷ್ಟಿಯಾಗಿರುವಂಥದ್ದೇ ಈ ಶಿವ ಆರಾಧನೆ ಕಿಟ್. ನಿಮ್ಮ ಜೊತೆ ಆ ಪರಶಕ್ತಿ ಶಿವನಿದಾನೆ. ಅನೇಕ ಸಮಸ್ಯೆಗಳು ಕಮ್ಮಿಯಾಗಿ ಸುಖ, ಶಾಂತಿ, ಅದರ ಜೊತೆಗೆ ಐಶ್ವರ್ಯ ಕೂಡ ದೊರಕಿ ಸಂತೋಷದ ಜೀವನವನ್ನ ನಡೆಸಬಹುದು.